ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹುಕ್ಕೇರಿ ನಗರದಲ್ಲಿ ಮಾರ್ಚ್ 10ರಿಂದ ಜರುಗಲಿರುವ ಲಕ್ಷ್ಮೀ ದೇವಿ ಜಾತ್ರೆಗೆ ಎಲ್ಲರ ಸಹಕಾರ ಅಗತ್ಯವಾಗಿದೆ ಎಂದು ಮಾಜಿ ಸಚಿವ ಶಶಿಕಾಂತ್ ನಾಯ್ಕ್ ಹೇಳಿದರು. ಪ್ರತಿ 3 ವರ್ಷಕ್ಕೊಮ್ಮೆ ಜರುಗುವ ಹುಕ್ಕೇರಿ ಲಕ್ಷ್ಮೀ ದೇವಿ ಜಾತ್ರೆ ಅಂಗವಾಗಿ ಬೆಳಗಾವಿ ಉಪ ವಿಭಾಗಾಧಿಕಾರಿ ಶ್ರವಣಕುಮಾರ್ ಅಧ್ಯಕ್ಷತೆಯಲ್ಲಿ ಗೋಕಾಕ್ ಪೊಲೀಸ್ ಉಪ ವರಿಷ್ಠಾಧಿಕಾರಿ ರವಿ ನಾಯಕ್ ನೇತೃತ್ವದಲ್ಲಿ ತಾಲೂಕಾ ಆಡಳಿತ ವತಿಯಿಂದ ಜರುಗಿದ ಸರ್ವಧರ್ಮೀಯರ ಶಾಂತಿ ಸಭೆಯಲ್ಲಿ ಮಾಜಿ ಸಚಿವ ಶಶಿಕಾಂತ್ ಮಾತನಾಡಿ, ಜಾತ್ರೆಯ ಯಶಸ್ಸಿಗೆ ಸರ್ವಧರ್ಮೀಯರು ಸಮನ್ವಯದಿಂದ ಸಮಯದ ಮಹತ್ವ ಅರಿತು ಲಕ್ಷ್ಮೀ ದೇವಿಯ ಉಯ್ಯಾಲೆ ಮತ್ತು ರಥೋತ್ಸವ ಜರುಗಿಸಿ ಜಾತ್ರೆ ವಿಜೃಂಭಣೆಯಿಂದ ಆಚರಿಸಬೇಕು ಎಂದರು. ಹಳ್ಳಿ ಒಳಗೆ ಜಾತ್ರೆ ಮಾಡೋದು ಭಾಳ ಆರಾಮಾಗಿರ್ತದೆ. ಯಾಕಂದ್ರೆ ಒಬ್ಬರ ಮೇಲೆ ಅವ್ರು ಜೋರು ಮಾಡಿದ್ರೆ ಅಥವಾ ಅವ್ರು ಸುಮ್ಮನೆ ಇದ್ರೆ ಏನಾದ್ರು ಸರಿಪಡಿಸೋಕ್ಕಾಗ್ತದೆ. ದೊಡ್ಡ ಊರಿರುತ್ತ ತಾಲೂಕಾ ಪ್ಲಸ್ ಇರ್ತಕ್ಕಂಥ ಯಾರ್ಯಾರೋ ಬಂದಿರ್ತಾರೆ, ಯಾರೋ ಪ್ರಮುಖರು ಬಂದಿರ್ತಾರೆ. ಅಲ್ಲೇ ಗುರು ಅವರು ಹೇಳಿದಾಗ ನಮ್ಮ ಜವಾಬ್ದಾರಿ ಭಾಳ ಅದ. ನಾವೆಲ್ಲರೂ ಕೂಡ್ಕೊಂಡು ಒಂದ್ಸಲ ಎಲ್ಲ ಸಮಾಜದವ್ರು ಒಂದ್ ಕಡೆ ಅದೇ ಬಂದ್ರೆ ಜಾತ್ರೆ ಸರಳ ಆಗ್ತದೆ. ಇಷ್ಟ ಎಲ್ಲರೂ ಒಂದ್ ಕಡೆ ಇರ್ಬೇಕು. ನಾವು ಎಲ್ಲ ಸಮಾಜದವರು ಆ ಕೆಲಸ ನಾವು ಮಾಡಿದ್ರೆ 100% ಆಗ್ತೈತಿ. ಗೋಕಾಕ್ ಡಿವೈಎಸ್ಪಿ ರವಿ ನಾಯಕ್, ತಹಶೀಲ್ದಾರ್ ಬಲರಾಮ ಕಟ್ಟಿಮನಿ ಮಾತನಾಡಿ, ಗ್ರಾಮ ದೇವತೆ ಜಾತ್ರೆಯನ್ನು ಭಕ್ತಿ ಭಾವದಿಂದ ಯಾವುದೇ ರೀತಿ ಕಾನೂನು ಸುವ್ಯವಸ್ಥೆ ಅಡಿಯಲ್ಲಿ ಜಾತ್ರೆ ಆಚರಿಸಬೇಕು ಎಂದು ಸಲಹೆ ನೀಡಿದರು. ಸೊ ಇವ್ರು ಬಂದ್ರೆ ಇವ್ರು ವ್ಯಾಪಾರ ಜಾಸ್ತಿ ಆಗ್ತೈತೆ, ಅವ್ರ ಹತ್ರ ಇವರು ಮಾಡಿದ ಈ ಟೈಪ್ ಸಿಸ್ಟಮ್ ನಡೀತೈತೆ. ನಾವು ಅದನ್ನು ಡಿಸ್ಕರೇಜ್ ಮಾಡಬೇಕು, ಇಲ್ಲ ಅಂದ್ರೆ ಓಡಾಡ್ಲಿಕ್ಕೂ ಜಾಗ ಇಲ್ಲ. ನೀವು ಎಷ್ಟು ಹೊಂದಾಣಿಕೆಯಿಂದ ಈ ಜಾತ್ರೆನ ಮಾಡ್ತೀರಿ, ಅದಕ್ಕೆ ಯಾವುದೇ ರೀತಿಯ ಸಹಕಾರವನ್ನ ತಾಲೂಕು ಆಡಳಿತದಿಂದಾಗಲಿ ಜಿಲ್ಲಾಡಳಿತದಿಂದಾಗಲಿ ನಾವು ಕೊಡಲಿಕ್ಕೆ ಸಿದ್ಧರಿದ್ದೇವೆ. ಈ ಸಂದರ್ಭದಲ್ಲಿ ಜಾತ್ರಾ ಕಮಿಟಿ ಅಧ್ಯಕ್ಷ ಬಾಪು ನಾಯ್ಕ್, ಗುರು ಕುಲಕರ್ಣಿ, ಜಯಗೌಡ ಪಾಟೀಲ್, ಸುಭಾಷ್ ನಾಯಕ್, ಪಿಂಟು ಶೆಟ್ಟಿ, ಸುಹಾಸ್ ನೂಲಿ, ಅಪ್ಪುಶ್ರೀ ತುಬ್ಚಿ, ಸಲೀಂ ನದಾಫ್, ಇರ್ಷಾದ್ ಮೊಕಾಶಿ ಸೇರಿದಂತೆ ಹಿಂದೂ ಮುಸ್ಲಿಂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಜಾತ್ರೆ ಇವತ್ತು ನಾವು ನಾಳೆಯಿಂದ ನಮ್ಮ ಅಧಿಕೃತವಾದಂತಹ ಜಾತ್ರೆ ನಾಳೆಯಿಂದ ಪ್ರಾರಂಭವಾಗ್ತಾ ಇದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ನಮ್ಮ ಜಾತ್ರೆ ಕಾಯಿಡುವ ಮುಖಾಂತರ ಕೋಣದ ಮೆರವಣಿಗೆ ಮುಖಾಂತರ ನಮ್ಮ ಜಾತ್ರೆ ಪ್ರಾರಂಭ ಆಗುತ್ತೆ.